ಕರಗ ಅನುದಾನದ ಜಟಾಪಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕರಗ ಉತ್ಸವಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ಇಟ್ಟಿದ್ದೇವೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಕರಗ ಸಮಿತಿಯಲ್ಲೇ 2-3 ಭಾಗ ಇದೆ. ಸೊ ಅವರೆಲ್ಲರೂ ಒಗ್ಗಟ್ಟಾಗಿ ಬರಲಿ, ದುಡ್ಡು ಬಿಡುಗಡೆ ಮಾಡೋಣ, ಅವರಲ್ಲೇ ಒಗ್ಗಟ್ಟಿಲ್ಲ ಅಂತ ಇವ್ರು ಹೇಳ್ತಿರೋದು. ಸಹಕಾರ ಅನುದಾನ ಎಲ್ಲಾನು ಕೊಡ್ತೀವಪ್ಪ, ನೀವೇ 2-3 ಗುಂಪುಗಳಾಗಿ ಮಾಡ್ಕೊಂಡಿದ್ದೀರಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ. ಅದನ್ನೇ ನಾವು ಹೇಳಿದ್ದು, ಇಲ್ಲಿ ಏನೋ ಒಳಗಡೆ ರಾಜಕೀಯ ನಡೀತಾ ಇದೆ ಅಂತ. ಈ ಸರ್ತಿ ಹಣವನ್ನು ಇಒ ಅಕೌಂಟ್ಗೆ ಹಾಕಿದ್ದಾರೆ. ಇವ್ರು ಯಾರ ಕೈಗೂ ಕೊಟ್ಟಿಲ್ಲ, ಕೊಟ್ಟರೆ ಮಿಸ್ಯೂಸ್ ಮಾಡ್ಕೋತಾರೆ ಅಂತ. ಹಾಗಾಗಿ ಅವ್ರ ಕೈಯಿಂದ ಹಾಕಿದಾರಂತೆ. ಆಮೇಲೆ ಇನ್ನೂ ಒಂದು ಆರೋಪ ಇದೆ, 1.5 ಕೋಟಿ ಅಂತಾರೆ, ಬರೀ 40 ಲಕ್ಷ ಬಿಡುಗಡೆ ಮಾಡ್ತಾರೆ, ಸುಮ್ಮನಾಗ್ಬಿಡ್ತಾರೆ ಅಂತ. ಹಾಗೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಈಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ. ದುಡ್ಡು ಇಟ್ಟಿದ್ದೀವಿ, ಎಲ್ಲ ಒಗ್ಗಟ್ಟಾಗಿ ಬರಲಿ, ಆಗ ನಾವು ಸಹಕಾರನೂ ಕೊಡ್ತೀವಿ, ದುಡ್ಡು ಕೊಡ್ತೀವಿ. ಅವರವರಲ್ಲೇ ಗೊಂದಲ ಇದೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಮಾತು. ಈ ಪ್ರಕರಣ ನೋಡಿ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಹೋಗೋ ತನಕ ಆಗಿದೆ. ಕರಗದ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ, ನಾವು ಬಜೆಟಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದರೆ ನಾವು ಯಾರು ಅಧಿಕೃತವಾಗಿ ಏನು ಕರಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಬೆಂಗಳೂರು ನಗರದಲ್ಲೂ ಇಟ್ಟಿದ್ದೀವಿ, ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದೆ. ಅದು ಯಾಕೆ ಬಂದು ಕರೆದ್ರು ನಮ್ಮನ್ನ? ನಮ್ಮ ಕರೆದವ್ರಲ್ಲ, ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನು ಸಹಕಾರ ಕೊಡಬೇಕು ಕರಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು.